ಬಾಂಧವರೇ, ವಿಶೇಷವಾಗಿ ಸುದ್ದಿ ಮನೆ ಒಳಗಡೆ ಕೆಲಸ ಮಾಡ್ತಾ ಇರುವಂಥ ಎಲ್ಲ ಹಂತದ ಸನ್ಮಿತ್ರರೇ, ಹಾಗೆ ಈ ಬೀದರ್ ನೆಲದಲ್ಲಿ ಸಮ್ಮೇಳನವನ್ನು ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಅರ್ಥಪೂರ್ಣವಾಗಿ ಯಶಸ್ವಿಗೊಳಿಸಿದಂಥ ಈ ಬೀದರ್ ನೆಲದ ಎಲ್ಲ ಬಂಧುಗಳೇ, ಒಂದು ಸಮ್ಮೇಳನ ಅಂದ ತಕ್ಷಣ ಒಂದು ಹಬ್ಬ ನೆನಪಾಗುತ್ತೆ, ಸಡಗರ ನೆನಪಾಗುತ್ತೆ, ಒಂದು ಜಾತ್ರೆ ನೆನಪಾಗುತ್ತೆ, ಒಂದು ದಿಬ್ಬಣ ಬರುವಂಥದ್ದು ನೆನಪಾಗುತ್ತೆ. ಇಡೀ ರಾಜ್ಯದ ಉದ್ದಗಲಕ್ಕೆ ಬೀದರ್ನಲ್ಲಿ ನೀವು ಸಮ್ಮೇಳನ ಮಾಡ್ತಾಯಿದ್ದೀರಿ, ಅಷ್ಟು ದೂರ ಬರಬೇಕಾ ಅನ್ನುವಂಥ ಎಲ್ಲ ಪ್ರಶ್ನೆಗಳನ್ನು ಎತ್ತಿದ್ದು ಉಂಟು. ಅಲ್ಲಿ ಬಂದಾದ ಮೇಲೆ ವ್ಯವಸ್ಥೆ ಹೇಗಿರುತ್ತೆ, ನಾವೆಲ್ಲ ಉಳಿಲಿಕ್ಕೆ ಅಥವಾ 2 ದಿನ ಅಲ್ಲಿ ಇರಲಿಕ್ಕೆ ಏನು ಸಾಧ್ಯ ಇದೆ ಅನ್ನುವಂಥ ಅನೇಕ ಪ್ರಶ್ನೆಗಳನ್ನು ರಾಜ್ಯದ ಉದ್ದಗಲಕ್ಕೆ ಎಲ್ಲ ಜಿಲ್ಲೆಗಳಲ್ಲಿ ಕೇಳಿದ್ದುಂಟು. ಇಲ್ಲಿ ಒಂದು ಸಂಭ್ರಮ, ರಾಜ್ಯ ಪತ್ರಕರ್ತರ ಸಮ್ಮೇಳನವನ್ನು ಆಯೋಜನೆ ಮಾಡುವಾಗ 16 ಬಾರಿ 16 ಬಗೆಯಲ್ಲಿ 16 ಕೋನದಲ್ಲಿ ಯೋಚನೆ ಮಾಡಿ ಆ ಜವಾಬ್ದಾರಿಯನ್ನು ಕೊಡ್ತೀವಿ. ನೀವು ಕೂಡ ಮನೆಯಲ್ಲಿ ಮಗ ಬೆಳೆದ ತಕ್ಷಣ, ಎದೆ ಮಟ್ಟ ಬೆಳೆದ ತಕ್ಷಣ ಅವರಿಗೆ ಜವಾಬ್ದಾರಿ ಕೊಡುವಾಗ ಯೋಚನೆ ಮಾಡೇ ಕೊಡ್ತೀರಿ. ಹಾಗೆ ಈ ಜಿಲ್ಲಾ ಸಮಿತಿ ಈ ಜವಾಬ್ದಾರಿಯನ್ನು ಹೊರುತ್ತಾ ಅನ್ನುವಂಥ ಪ್ರಶ್ನೆ ನಮ್ಮ ಎದುರುಗಡೆ ಬಂದ ಸಂದರ್ಭದಲ್ಲಿ ಅದನ್ನು ಹಲವಾರು ಬಾರಿ ತೂಕ ಮಾಡಿ ನೋಡಿ ನಂತರ ಕೊಟ್ಟಿದ್ದೀವಿ. ಹಾಗಾಗಿ ಇಲ್ಲಿ ಹಿಂದೆ 20 ವರ್ಷಗಳ ಹಿಂದೆ ಸಮ್ಮೇಳನವನ್ನು ಸಂಘಟನೆ ಮಾಡಿದಂಥ ನಮ್ಮ ಕಾಮಶೆಟ್ಟಿ ಮತ್ತು ತಂಡ ಆ ಸಂದರ್ಭದಲ್ಲಿ ಆಗಲೂ ಕೂಡ ಏನೆಲ್ಲ ಸವಾಲನ್ನು ಎದುರಿಸಿತ್ತು. ಆ ಹೊತ್ತಿನಲ್ಲಿ ನಾನು ಈ ಪದಾಧಿಕಾರಿ ಆಗಿರಲಿಲ್ಲ. ನಿಮ್ಮ ಹಾಗೆ ಒಬ್ಬ ಸಾಮಾನ್ಯ ಸದಸ್ಯನಾಗಿ ಅವರ ಜೊತೆಯಲ್ಲಿ ಹೆಗಲಿಗೆ ಹೆಗಲು ಕೊಟ್ಟು ಮಾನ್ಯ ಮುಖ್ಯಮಂತ್ರಿಗಳ ಆ ಸಂದರ್ಭದಲ್ಲಿ HD ಕುಮಾರಸ್ವಾಮಿಯವರು ಅವರನ್ನು ಕರೆದುಕೊಂಡು ಇಲ್ಲಿ ಬರೋವರೆಗೂ, ಇಲ್ಲಿಂದ ವಾಪಸ್ಸು ಹೋಗುವವರೆಗೂ ಕೂಡ ಆ ಉಸ್ತುವಾರಿಯನ್ನು ನಾನು ನಿಭಾಯಿಸಿದ್ದೆ. ಯಾರಿಗೂ ಕೂಡ ಅದನ್ನು ಹೇಳಿರಲಿಲ್ಲ. ಆದರೆ ನಂತರ ಈ ಸಮ್ಮೇಳನದ ಸಂದರ್ಭದಲ್ಲಿ ಒಂದಿನ ಪೂರ್ವಭಾವಿ ಸಭೆ ನಡೆಯುವಾಗ ಕಾಮಶೆಟ್ಟಿಯವರು ಹಳೆಯ ಫೋಟೋಗಳೆಲ್ಲ ತೊಗೊಂಬಂದರು. ನೋಡೋಣ, ನೀವು ಇಲ್ಲಿದ್ದೀರಿ CM ಜೊತೆಯಾ ಅಂತ. ಆವಾಗ ಹಳೆಯ ಘಟನೆಗಳೆಲ್ಲ ನೆನಪಾಗ್ತಾ ಹೋಯ್ತು. ಅವನು ಸಮ್ಮೇಳನ ಮಾಡುವಾಗ ಏನೆಲ್ಲ ಕಷ್ಟ ಇದೆ ಅನ್ನೋದು ಅದು ಯಾರು ಮಾಡಿರ್ತಾರೆ ಅವರಿಗೆ ಗೊತ್ತಿರುತ್ತೆ. ಹಾಗಾಗಿ ಒಂದು ದಿಬ್ಬಣವನ್ನು ಈ ಊರಿಗೆ ಕರ್ಕೊಂಡು ಬರಬೇಕು ಅಂದರೆ, ಎಲ್ಲ ಜಿಲ್ಲೆಗಳ ದಿಬ್ಬಣವನ್ನು ಇಲ್ಲಿ ಕರ್ಕೊಂಡು ಬರಬೇಕು ಅಂದರೆ ಮೊದಲು ಇಲ್ಲಿ ವ್ಯವಸ್ಥೆ ಸರಿ ಇದೆಯಾ ಅನ್ನೋದು ಭಾಳ ಮುಖ್ಯ. ಹಾಗಾಗಿ ಇಲ್ಲಿ ಇಡೀ ಬೀದರ್ ಜಿಲ್ಲೆಯ ಪತ್ರಕರ್ತರ ಅವರ ನಡುವೆ ಭಿನ್ನಾಭಿಪ್ರಾಯ ಏನೇ ಇರಲಿ, ವೈಮನಸ್ಸು ಏನೇ ಇರಲಿ, ಬೇರೆ ಬೇರೆ ಅಭಿಪ್ರಾಯಗಳು ಏನೇ ಇರಲಿ, ಒಟ್ಟಾಗಿ ನಿಂತು ಈ ಸಮ್ಮೇಳನವನ್ನು ಅಚ್ಚುಕಟ್ಟಾಗಿ ಮಾಡಿಕೊಟ್ಟಂಥ ಕೀರ್ತಿ ಹೆಗ್ಗಳಿಕೆ ಈ ಬೀದರ್ನಲ್ಲದ್ದು. ಹಾಗಾಗಿ ಮತ್ತೊಮ್ಮೆ ರಾಜ್ಯ ಸಂಘದ ಪರವಾಗಿ ನಿಮ್ಮೆಲ್ಲರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಭಾಳ ಕಷ್ಟ ಇದೆ, ಒಂದು ಸಣ್ಣ ಕಾರ್ಯಕ್ರಮ ಮಾಡೋದು ಕೂಡ ಕಷ್ಟ ಇದೆ. ಆದರೆ ಆ ಹೊತ್ತಿನಲ್ಲೂ ಕೂಡ ಪ್ರತಿಯೊಬ್ಬರು ಕೂಡ ಒಂದೊಂದು ಜವಾಬ್ದಾರಿಯನ್ನು ಹೊತ್ಕೊಂಡು ಈ ಕೆಲಸವನ್ನು ನಾವು ಮಾಡ್ತೀವಿ, ಈ ಕೆಲಸವನ್ನು ನಮಗೆ ಬಿಡಿ, ಇಂಥ ಕೆಲಸ ನಾವು ಮಾಡ್ತೀವಿ ಅಂತೇಳಿ ಹೇಳಿ ಮುಂದೆ ಬಂದಂಥ ರೀತಿ ಇದೆಯಲ್ಲ, ಅದು ಭಾಳ ಮುಖ್ಯ. ಇಲ್ಲಿ ಸಾಂಕೇತಿಕವಾಗಿ ಆನಂದ್ ದೇವಪ್ಪ ಕಾಣ್ತಾ ಇರ್ಬೋದು ಜಿಲ್ಲಾಧ್ಯಕ್ಷರಾಗಿ, ಅಥವಾ ಅಪ್ಪಾರಾವ್ ಕಾಣ್ತಾ ಇರ್ಬೋದು, ಅಥವಾ ನಮ್ಮ ಕಾರ್ಯದರ್ಶಿ ಶಿವಕುಮಾರ ಸ್ವಾಮಿ ಕಾಣ್ತಾ ಇರ್ಬೋದು, ಅಥವಾ ಯಾರೋ ಮುಂಚೂಣಿಯಲ್ಲಿ ಓಡಾಡೋದಂಥ 4-5 ಜನರು ಕಾಣ್ತಾ ಇರ್ಬೋದು. ಆದರೆ ಅದರ ಹಿಂದೆ ಇರುವಂಥ ಶಕ್ತಿ, ಅವರ ಜೊತೆ ಹೆಗಲಿಗೆ ಹೆಗಲು ಕೊಟ್ಟು ಕೆಲಸ ಮಾಡೋದಂಥದ್ದು ಇದೆಯಲ್ಲ, ಅದು ಭಾಳ ಮುಖ್ಯ. ಯುದ್ಧ ಗೆಲ್ಲೋದಕ್ಕೆ ಕಮಾಂಡರ್ ಮುಖ್ಯ ಅಲ್ಲ, ಸೈನಿಕರು ಕೂಡ ಮುಖ್ಯ. ಕಮಾಂಡರ್ ಮುಂದೆ ಹೋದರೆ ಹಿಂದೆ ಸೈನ್ಯ ಇದೆ ಅಂದರೆ ಆ ಯುದ್ಧವನ್ನು ಗೆಲ್ಲಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಒಂದು ತಂಡವಾಗಿ, ಇಡೀ ಬೀದರ್ ಒಂದು ತಂಡವಾಗಿ ಈ ಕಲ್ಯಾಣ ನಾಡಿನಲ್ಲಿ, ಬಸವನ ನಾಡಿನಲ್ಲಿ, ಸೂಫಿ ಸಂತರ ಬೀಡ್ನಲ್ಲಿ ಈ ಸಮ್ಮೇಳನವನ್ನು ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಕ್ಕಾಗಿ ಇಡೀ ನಾಡಿನ ಪತ್ರಕರ್ತರ ಪರವಾಗಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಹಾಗೆ ನಮಗೆ ಈ ಸಮ್ಮೇಳನ ಮಾಡುವಂಥ ಹೊತ್ತಿನಲ್ಲಿ ಈಶ್ವರ್ ಖಂಡ್ರೆ ಅವರು, ಜಿಲ್ಲಾ ಉಸ್ತುವಾರಿ ಸಚಿವರು, ಅವರನ್ನು ಭೇಟಿ ಮಾಡಿ ಒಮ್ಮೆ ಮಾತನಾಡಿದ ಸಂದರ್ಭದಲ್ಲಿ, ನೀವು ಖಂಡಿತವಾಗಿ ಬೇರೆ ಜಿಲ್ಲೆಗೆ ಸಮ್ಮೇಳನವನ್ನು ಆಲೋಚನೆ ಕೂಡ ಮಾಡಬೇಡಿ, ಈಗೇನು ಸಮ್ಮೇಳನವನ್ನು ಈ ಬಾರಿ ನಮಗೆ ಕೊಡಿ, ನಮ್ಮ ಜಿಲ್ಲೆಯಲ್ಲಿ ಅದರ ಸ್ವಾಗತ ಸಮಿತಿಯ ಚೇರ್ಮನ್ ಆಗಿ ನಾನು ಅದನ್ನು ಸಮ್ಮೇಳನವನ್ನು ಅಚ್ಚುಕಟ್ಟಾಗಿ ಮಾಡಿಕೊಡುವಂಥ ಜವಾಬ್ದಾರಿ ನಂದು ಅಂತೇಳಿ ಹೇಳಿದಂಥ ಸಚಿವರು ಕೊನೆಯವರೆಗೂ ಹಾಗೆ ನಡ್ಕೊಂಡ್ರು.
ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಸಮಸ್ಯೆಗಳನ್ನು ಅನುಭವಿಸಿದ್ವಿ. ಆದರೆ ನುಡಿದಂತೆ ನಡೆದು ಎಲ್ಲ ರೀತಿಯಲ್ಲಿ ಅವತ್ತು ರಾತ್ರಿ, ಹಿಂದಿನ ರಾತ್ರಿ ಕೂಡ 12 ಗಂಟೆ 11 ಗಂಟೆಯಲ್ಲಿ ಬಂದು ಅಡುಗೆ ವ್ಯವಸ್ಥೆ ಸರಿ ಇದೆಯಾ, ಶಾಮಿಯಾನ ಸರಿ ಇದೆಯಾ, CM ಬರುವ ದಾರಿ ಸರಿ ಇದೆಯಾ, ಪ್ರೋಟೋಕಾಲ್ ವ್ಯವಸ್ಥೆ ಸರಿ ಇದೆಯಾ, ಪ್ರತಿಯೊಂದನ್ನು ಕೂಡ ಚೆಕ್ ಮಾಡಿದಂಥವ್ರು ಈಶ್ವರ್ ಖಂಡ್ರೆ ಅವರು. ಅವರಿಗೆ ನಿಮ್ಮೆಲ್ಲರ ಚಪ್ಪಾಳೆ ಮೂಲಕ ಒಂದು ಥ್ಯಾಂಕ್ಸನ್ನು ಹೇಳೋಣ. ಯಾಕೆಂದರೆ ದುಡಿದವರನ್ನು ಬೆಂತಟ್ಟುವಂಥ ಕೆಲಸವನ್ನು ನಾವು ಮಾಡಬೇಕಾಗತ್ತೆ. ಹಾಗಾಗಿ ಈ ಹಂತದಲ್ಲಿ ಅನೇಕರು ನಮಗೆ ಸಾಥ್ ಕೊಟ್ಟು ಕೆಲಸವನ್ನು ಮಾಡಿದ್ದಾರೆ. ಒಬ್ಬೊಬ್ಬರ ಹೆಸರನ್ನು ಹೇಳ್ತಾ ಹೋದರೆ ಭಾಳ ವಿಶೇಷವಾದಂತೇಳಿ ಅನಿಸುತ್ತೆ. ನಮ್ಮ ಮೆರವಣಿಗೆ ಸಮಿತಿಯವರು ನಮ್ಮ ಇಲ್ಲಿ ಅವರ ಎಲ್ಲ ಸ್ನೇಹಿತರುಗಳು ಕೂಡ ಬಂದಿದ್ದಾರೆ. ರಜನೀಶ್ ವಾಲಿ ಅವರ ನೇತೃತ್ವದ ಸಮಿತಿಗೆ ಆ ಜವಾಬ್ದಾರಿಯನ್ನು ಕೊಟ್ಟಿದೆ. ಕೊನೆಯವರೆಗೂ ಕೂಡ ಆತಂಕದಲ್ಲೇ ಇತ್ತು. ನೋಡಿದರೆ ಕೊನೆಯಲ್ಲಿ ಅತ್ಯದ್ಭುತವಾದ ಮೆರವಣಿಗೆಯನ್ನು ಮಾಡಿಕೊಟ್ಟಂಥ ಕೀರ್ತಿ ಕೂಡ ಮೆರವಣಿಗೆ ಸಮಿತಿದು. ಅವ್ರಿಗೂ ಕೂಡ ನಿಮ್ಮೆಲ್ಲರ ಚಪ್ಪಾಳೆ ಮೂಲಕ ಒಂದು ಅಭಿನಂದನೆಗಳನ್ನು ಸಲ್ಲಿಸೋಣ. ಕೊನೆಯಲ್ಲಿ ಇನ್ನೊಂದು ವಾರ ಇದೆ, ಆ ಸಿದ್ಧತೆಗೆ ಬಂದಿದ್ವಿ. ಏನು ನಮ್ಮ ಇಲ್ಲಿಯ ಬೀದರ್ ನೆಲದಲ್ಲಿ ಬೆಳೆದು ಬಂದಂಥ ಸುದ್ದಿ ಮನೆಯ ಬಗ್ಗೆ ಒಂದು ಪುಸ್ತಕ ಕೈಪಿಡಿ ಆಗಬೇಕಾಗಿದೆ. ಅದ್ರ ಬಗ್ಗೆ ಏನಾಗುತ್ತೆ ಏನು ಎತ್ತ ಅಂತೇಳಿ ಯೋಚನೆ ಮಾಡಿದ್ರೆ ಪ್ಲ್ಯಾನಿಂಗೇ ಇರಲಿಲ್ಲ. ಆವತ್ತಿನಲ್ಲಿ ಶಶಿ ಶೆಂಬಳ್ಳಿ ಮತ್ತು ಶ್ರೀಕಾಂತ್ ಅವರ ಸ್ನೇಹಿತರಿಗೆ ಈ ಜವಾಬ್ದಾರಿಯನ್ನು ವಹಿಸಿದಂಥ ಸಂದರ್ಭದಲ್ಲಿ ನೀವು ನಂಬಲಿಕ್ಕೆ ಅಸಾಧ್ಯ, ಒಂದು ವಾರದೊಳಗಡೆ ಆ ಕೆಲಸವನ್ನು ಮಾಡಿಕೊಟ್ಟು ಪುಸ್ತಕವನ್ನು ಪ್ರಿಂಟ್ ಮಾಡಿ ಅಲ್ಲಿ ತಂದು ಆ ವೇದಿಕೆಯಲ್ಲಿ ಬಿಡುಗಡೆ ಮಾಡಿಸಿದರು. ಹಾಗಾಗಿ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಚಪ್ಪಾಳೆ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಹಾಗೆ ವಿಶೇಷವಾಗಿ ವಸತಿ ಕಮಿಟಿ ಹಗಲು ರಾತ್ರಿ ಕೆಲಸ ಮಾಡಬೇಕಾಗತ್ತೆ. ಅರ್ಧ ರಾತ್ರಿಲಿ ಬರ್ತಾರೆ, ಬೆಳಗ್ಗೆ ಬರ್ತಾರೆ, ಹಿಂದಿನ ದಿನ ಬರ್ತೀನಿ ಅಂತೇಳಿ ಬರ್ತಾರೆ. ಕೆಲವರು ನಾವು 100 ಜನ ಬಂದಿರ್ತೀವಿ ಅಂತೇಳಿ ಹೇಳ್ತಾರೆ, ಕೊನೆ 150 ಜನ ಬಂದಿರ್ತಾರೆ. ಈ ಥರದ್ದೆಲ್ಲ ಬರುತ್ತೆ, ಸಮಸ್ಯೆಗಳು ಬರುತ್ತೆ. ಆ ಎಲ್ಲ ಸಮಸ್ಯೆಗಳನ್ನು ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸಿದಂಥ ವಸತಿ ಕಮಿಟಿಯವರು, ವಿಶೇಷವಾಗಿ ಆ ಶಶಿಕುಮಾರ್ ಪಾಟೀಲು ಮತ್ತು ನಮ್ಮ ಸಂತೋಷ್, ಇವರು ಯಾರ್ಯಾರ ಸಮಿತಿ ಒಳಗಡೆ ಇದ್ದರು ಎಲ್ರಿಗೂ ನಾನು ಮತ್ತೊಮ್ಮೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಹಾಗೆ ಪುಂಡಲಿಕ್ ಬಾಲಾಜಿ ನಮ್ಮ ರಾಜ್ಯ ಸಮಿತಿಯ ಕಾರ್ಯದರ್ಶಿ ಆಗಿರುವಂಥವರು, ಅವರು ಆ ಜವಾಬ್ದಾರಿಯನ್ನು ಕೂಡ ಹೊತ್ಕೊಂಡು ನಿಭಾಯಿಸಿದ್ದಾರೆ. ಹಾಗೆ ಮತ್ತೆ ನಮ್ಮ ವಿಶೇಷವಾಗಿ ಆಹಾರ ಸಮಿತಿಯಲ್ಲಿ ದೀಪಕ್ ವಾಲೆ ಅವರು ಕೂಡ ಹೆಚ್ಚು ಗಮನವನ್ನು ಹರಿಸಿ ಆ ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ. ಹಾಗೆ ಸಾರಿಗೆ ಸಮಿತಿ ಜವಾಬ್ದಾರಿಯನ್ನು ಬಹುಶಃ ನಾವು ಇಷ್ಟು ಮಾಡಿದಂಥ ಸಮ್ಮೇಳನದಲ್ಲಿ ತುಂಬ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದು ಬಿಜಾಪುರದಲ್ಲಿ. ಅದಾದ ನಂತರ ಯಾರು ಮಾಡ್ತಾರೆ ಅದನ್ನು ಯಾವ ಜಿಲ್ಲೆ ಸೈಡ್ ಹೊಡೆಯುತ್ತೆ ಅಂತೇಳಿ ಯೋಚನೆ ಮಾಡ್ತಾಯಿದ್ವಿ. ಆ ಜವಾಬ್ದಾರಿಯನ್ನು ಪೃಥ್ವಿ ಕೊಟ್ಟ ಸಂದರ್ಭದಲ್ಲಿ ಅವ್ರಿಗೂ ನನಗೆ ವಿಶ್ವಾಸ ಇತ್ತು, ಅವ್ರು ಮಾಡ್ತಾರೆ, ಅವ್ರ ಶಕ್ತಿ ನನಗೆ ಗೊತ್ತಿತ್ತು. ನಿಜ ಹೇಳ್ಬೇಕಂದ್ರೆ ಅವರು ಕೂಡ ತುಂಬ ಚೆನ್ನಾಗಿ ಆ ಸಾರಿಗೆ ಸಮಿತಿಯನ್ನು ನಿಭಾಯಿಸ್ಕೊಟ್ಟಿದ್ದಾರೆ. ಅವರಿಗೂ ಕೂಡ ನಿಮ್ಮ ಚಪ್ಪಾಳೆ ಮೂಲಕ ಅಭಿನಂದನೆಗಳು ಸಲ್ಲಿಸ್ತೇನೆ. ಹಾಗೆ ನೋಂದಣಿ ಸಮಿತಿಯಲ್ಲಿ ವಿಶೇಷ ಒಂದು ಕಂಪ್ಲೇಂಟ್ ಕೂಡ ಬರಲಿಲ್ಲ, ಸಿಂಗಲ್ ಕಂಪ್ಲೇಂಟ್ ನಮ್ಮ ಹತ್ರ ರೈಸ್ ಆಗಲಿಲ್ಲ. ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅದಕ್ಕಾಗಿ ಒಂದು ಬಡದಾಟನೂ ಕೂಡ ನಡೆದಂಥದ್ದನ್ನು ಕೂಡ ನಾವು ನೋಡಿದ್ದೀವಿ. ಆದರೆ ಇಲ್ಲಿ ನೋಂದಣಿಯಲ್ಲಿ ಯಾವುದೇ ಸಮಸ್ಯೆ ಬರಲಿಲ್ಲ. ಅದನ್ನು ನಿಭಾಯಿಸಿಕೊಟ್ಟಂಥ ಗುರುನಾಥ್ ಮತ್ತು ಬಸವರಾಜ್ ಅವರಿಗೆ ನಾನು ಅವರ ನೇತೃತ್ವದ ತಂಡಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಹಾಗೆ ವೇದಿಕೆ ಅಲಂಕಾರದಲ್ಲೂ ಕೂಡ ಸುರೇಶ್ ನಾಯ್ಕ್ ಇರ್ಬೋದು, ರವೀಂದ್ರ ಸ್ವಾಮಿ ಅವರೆಲ್ಲ ಅವರ ಜವಾಬ್ದಾರಿಯನ್ನು ನಿಭಾಯಿಸಿದ್ದಾರೆ. ಹಾಗೆ ನಮ್ಮ ಮುದಾಳೆ ಶಿಸ್ತು ಸಮಿತಿ ಅಂತೇಳಿ ನಾನು ಯಾರ ಮೇಲೆ ಕ್ರಮ ಕೈಗೊಳ್ತಾರೆ, ಯಾರನ್ನ ಉಚ್ಚಾಟನೆ ಮಾಡ್ತಾರೆ, ಯಾರನ್ನ ಅಮಾನತು ಮಾಡ್ತಾರೆ ಅಂತ ನೋಡ್ತಾ ಇದ್ದೆ. ಆದರೆ ಭಾಳ ಸೌಮ್ಯದಿಂದ ಎಲ್ಲವನ್ನೂ ಕೂಡ ನಿಭಾಯಿಸಿದ್ದಾರೆ ಮುದಾಳೆ ಅವರು. ಅವ್ರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೇನೆ. ಒಂದು ಸಮ್ಮೇಳನ ಚೆಂದಾಗಿ ಆಗಬೇಕು ಅಂದರೆ ಅಲ್ಲಿ ಒಂದು ಕದರ್ ಬೇಕು, ಅಲ್ಲಿಗೆ ಒಂದು ಗೆಸ್ಚರ್ ಕ್ರಿಯೇಟ್ ಮಾಡಬೇಕು. CM ಬಂದಂಥ ಸಂದರ್ಭದಲ್ಲಿ ಅಲ್ಲಿಗೆ ಛಾಯಾಚಿತ್ರ ಪ್ರದರ್ಶನ ವ್ಯವಸ್ಥೆಯನ್ನು ಏರ್ಪಾಡು ಮಾಡಬೇಕು ಅಂತೇಳಿ ಕೊನೆಯ ಹಂತದಲ್ಲಿ ತೀರ್ಮಾನ ಮಾಡಿದ್ವಿ.